ಏನು ನಿನ್ನೆ ಎಲ್ಲ ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಲಂಬಾಣಿ ಕೊರ್ಮ ಕೊರ್ಚ ಚಲವಾದಿ ಎಲ್ಲ ಸ್ವಾಮೀಜಿಗಳು ಸುಮಾರು 100 ಜನ ಸ್ವಾಮೀಜಿಗಳು ನೇತೃತ್ವದಲ್ಲಿ, ಜೊತೆಗೆ ನಮ್ಮ IAS ಆಫೀಸರ್ ನಿವೃತ್ತ IAS ಆಫೀಸರ್ ಮಂಜುನಾಥ್ ಪ್ರಸಾದ್ ಅವರು, ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕಲ್ಲಿ 24ನೇ ತಾರೀಕು ನಮ್ಮನ್ನ ಎಲ್ಲ ಕರ್ನಾಟಕ ರಾಜ್ಯದಿಂದ, ಕೋಲಾರ ಜಿಲ್ಲೆಯಿಂದ, ಮುಳಬಾಲ್ ತಾಲೂಕು ಎಲ್ಲ ಕೂಡ ಜಿಲ್ಲೆಯಿಂದ ಅವರವರು ಸ್ವ ಇಚ್ಛೆಯಿಂದ ಯಾವುದು ರಾಜಕಾರಣ ಇಲ್ದ್ರೆ ಎಲ್ಲರೂ ಕೂಡ ಸಮಾಜಕ್ಕೆ ತೊಂದರೆ ಆಗಿದೆ. ಒಳ ಮೀಸಲಾತಿಯಲ್ಲಿ ಸನ್ಮಾನ್ಯ ನಮ್ಮ ನಾಗಮೋಹನ್ ದಾಸು ವರದಿಯನ್ನ ನಮ್ಗೆ ಅವೈಜ್ಞಾನಿಕ ಆಗಿದೆ. ಆ ವರದಿ ಅವೈಜ್ಞಾನಿಕವಾಗಿದೆ. ಅದರಿಂದ ಆ ವರದಿನ ರದ್ದು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯದಲ್ಲಿ 24 ತಾರೀಕು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿ ನಾವು ಆ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಮ್ಮ ಗೌರವಾಧ್ಯಕ್ಷ ಅಂತ ಕೋಲಾರ ಜಿಲ್ಲೆಯಲ್ಲಿ JCP ನಾರಾಯಣನ್ ಅವರು, ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷರಂತ ಸನ್ಮಾನ್ಯ ಯುವ ನಾಯಕರಾಗಿರ್ತಂಥ LG ಮುನ್ರಾಜ್ ಅವರು, ಕೋಲಾರ ತಾಲೂಕು ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರು, ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದ ರವಿ ಅವರು, ನಮ್ಮ ಮುಳಬಾಲು ಸಂಘ ತಾಲೂಕು ಅಧ್ಯಕ್ಷ ಅಂತ ಶಂಕರಪ್ಪನವರು, ಮಾರಪ್ಪನವರು, ಮತ್ತೆ ಚಲಪತಿ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರು, ಮತ್ತೆ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಸೋಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶಂಕರಪ್ಪ, ಮತ್ತೆ ಶ್ರೀನಾಥ್ ವೇದಿಕೆ ಅಧ್ಯಕ್ಷರು, ಅವೆಲ್ಲ ಕೂಡ ಎಲ್ಲ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ 20ನೇ ತಾರೀಕು ನಾವು ಇಲ್ಲಿಂದ ಸುಮಾರು 25 ಬಸ್ಗಳನ್ನ ನಾವು ಇಲ್ಲಿಂದ ಹೊರಟಿದ್ವು. ಇದ್ರ ಜೊತೆ ಕೋಲಾರು ಕೂಡ 25 ಎಲ್ಲ ಸೇರಿ ನಾವು 70 ಬಸ್ಗಳನ್ನ 70 ಬಸ್ ಕೋಲಾರಿಂದ ನಾವು ಸ್ವ ಇಚ್ಛೆಯಿಂದ, ನಮಗೆ ಸ್ವಾಮೀಜಿಗಳು ಒಂದು ಸಹಕಾರದೊಂದಿಗೆ, ನಾವು ಯಾವುದೇ ರಾಜಕಾರಣದ ದುಡ್ಡು ಕಾಸು ತಗೊಳಿದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಪಕ್ಷಾತೀತವಾಗಿ ಯಾವ ಪಕ್ಷದಲ್ಲಾದ್ರೂ ಇರ್ರಿ, ನಾವೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಪ್ರತಿ ಒಬ್ರು ಕೂಡ ಅಲ್ಲಿಂದ ಕೂಡ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲೆಲ್ಲ ಕಂಪ್ಲೀಟು ಸೇರಿ ನಾವು 24ನೇ ತಾರೀಕು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ಈಗಾಗಲೇ ನಮ್ಮ ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಊರಿಂದ ಬಂದಿರ್ತಕ್ಕಂಥ ಕಡೆ ವ್ಯಕ್ತಿ ಕೂಡ ಬಂದಿದ್ದಾರೆ. ಎಲ್ಲ ಬಂದಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾಯಕರುಗಳಿಗೂ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಕ್ಕೆ, ನಮ್ಗೆಲ್ಲ ಸಹಕರಿಸೋದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಸಲ್ಲಿಸೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು. ಯಾಕಂದ್ರೆ ನಮ್ಮ ಸ್ವಾಮಿಗಳು ಅವರ ಒಂದು ಆದೇಶ, ನಾವು ಯಾವಾಗಲೇ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಮಗೊಂದು ಕರೆ ಕೊಟ್ರೆ, ನಮಗೆ ಯಾವಾಗೂ ಕೋಲಾರ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮುನ್ರಾಜ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನಾವೆಲ್ಲ ಕೋಲಾರ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಎಲ್ಲ MP ಗಳು MLA ಗಳು ಎಲ್ಲ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ವು. ಅದ್ರ ಜೊತೆಗೆ ನಿನ್ನೆ 25ನೇ ತಾರೀಕು ಚಲವಾದಿ ಅವರು ಕೂಡ ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ವರದಿಯನ್ನ ರದ್ದು ಮಾಡಬೇಕು, ಚಲವಾದಿ ಸಂಘ ಕೂಡ ನಿನ್ನೆ ಅವರು ಲಕ್ಷಾಂತರ ಜನ ಸೇರಿ ಮಾಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಏನು 27ನೇ ತಾರೀಕು ಸೆಷನ್ ಇದೆ, ಅವತ್ತು ಅದನ್ನ ರದ್ದು ಮಾಡಿ ಇನ್ನೊಂದ್ಸಲ ಅವರು ಸರ್ವೆ ಮಾಡಿ ಎಲ್ಲ ಕೂಡ ಎಲ್ಲಾ ಜಾತಿಯ ವಾರಿ ಸರ್ವೆ ಮಾಡಿ ಎಲ್ಲಾ ಜಾತಿಗಳಿಗೂ ಯಾರ 101 ಜಾತಿ ಇದೆ SCLC ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಒಂದು ಊಟ, ಒಂದು ಅನ್ನ ಇವತ್ತು ಅದನ್ನ ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಅದು ಕಿತ್ತಾಕೋದು ಬೇಡ. ಈಗಾಗಲೇ ಭೋವಿ ಸಮಾಜಕ್ಕೆ ಶ್ರೀ ನಮ್ಮ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರು ನಮ್ಗೆ ಏನು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು, 35ನೇ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥವ್ರು. ಇವೆಲ್ಲ ಕೂಡ ಒಂದು ಸರ್ಕಾರದಲ್ಲಿ ಇವತ್ತು ಏನೇನು ಇದನ್ನ ಹೀಗೆ 100 ಜಾತಿಗಳು ತೊಂದರೆ ಮಾಡ್ಬೇಕು ಹೊರಟಿದ್ದಾರೆ. ದಯವಿಟ್ಟು ಮಾಡೋದು ಬೇಡ. ಎಲ್ಲಾ ಜಾತಿಯವರೆಗೂ ಅನುಕೂಲ ಆಗದಾಗೆ ಏನು ಮೊದಲು ರೋಸ್ಟರ್ ಸಿಸ್ಟಮ್ ಇತ್ತು 18% ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೊಡ್ತಕ್ಕಂಥ ಒಂದು ಸಂವಿಧಾನವಾಗಿ ಅದೇ ರೋಸ್ಟರ್ ಸಿಸ್ಟಮ್ ಮುಂದುವರಿಸಲಿ ಅಂತ ನಾವು ಈಗಾಗಲೇ ಸರ್ಕಾರವನ್ನ ಎಲ್ಲ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು, MLA ಗಳು, ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೋವಿ, ಬಂಜಾರ, ಕೊರ್ಮ, ಕೊರ್ಚ, ಲಂಬಾಣಿ, ಚಲವಾದಿ ಎಲ್ಲ ಕೂಡ ಒತ್ತಾಯನ ಮಾಡಿದ್ರೆ ಅದನ್ನು ದಯವಿಟ್ಟು 27ನೇ ತಾರೀಕು ಅದನ್ನು ರದ್ದು ಮಾಡಬೇಕು, ಎಲ್ಲ ಬಡವರಿಗೆ ಸಹಕರಿಸಬೇಕು ಅಂತ ಸರ್ಕಾರವನ್ನ ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಅಲ್ಲಿ ಮನವಿಯನ್ನು ಮಾಡಿ ಅವತ್ತು ಮಾಡಿಲ್ಲ ಅಂದ್ರೆ
ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತದನಂತರ ಮಾಡಿಲ್ಲ ಅಂದ್ರೆ ಅದು ಪರಿಣಾಮ ಬೇರೆ ಇರ್ತದೆ. ಪ್ರತಿ ಗ್ರಾಮದಿಂದ, ಪ್ರತಿ ಪಂಚಾಯತಿಂದ, ಪ್ರತಿ ತಾಲೂಕಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಯಾವ್ದೋ ಕಾರಣಕ್ಕೂ ಜನರು ಮೊನ್ನೆನೆ ಪೆಟ್ರೋಲ್ ಹಾಕೊಂಡು ಸುರ್ಕೊಳ್ಳು ಸಾಯೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರದು. ಸರ್ಕಾರವನ್ನ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನು ಎಲ್ಲರೂ ಕೂಡ ಸರ್ಕಾರದನ್ನ ಮನವಿ ಮಾಡ್ತಾ ಇವತ್ತು ಇದನ್ನು ಸಹಕರಿಸಬೇಕು. ಅದನ್ನ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು, ಮತ್ತೆ ಇದು ಏನು ಸರಿಪಡಿಸಬೇಕು. ಇಲ್ಲ ಅಂದ್ರೆ ಹಳೆ ಪದ್ಧತಿಯನ್ನ ನಾವು ಹೋಸ್ಟೆಲ್ ಸಿಸ್ಟಮ್ 18% ಮೊದಲು ಸರ್ಕಾರ ಏನ್ ಕೊಟ್ಟಿತ್ತೋ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಳೆ ಪದ್ಧತಿಯನ್ನ ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಮುಂದಿನ ಹೋರಾಟ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮೊದಲು ಸುಮಾರು 25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡಿದ್ದಾನೆ. ಇದನ್ನು ಒಳ ಮೀಸಲಾತಿ ಬೇಡ ಅಂತಾನೆ ಹೋರಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ಒಂದು ನಾಗಮೋಹನ್ ದಾಸ್ ಆಯೋಗನ ಮಾಡಿದ್ದೀವಿ, ಎಲ್ಲ ಸರಿಪಡಿಸಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ವಿರೋಧ ಮಾಡ್ತಾ ಇದ್ವಿ. ಈಗ ಏನ್ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ಹೋರಾಟ ನಾವು ಆಗಿಲ್ಲ, ನಮ್ಗೆ ಅನ್ಯಾಯ ಆದ್ರೆ ನಾವು ಎಲ್ಲಾ ರಂಗದಲ್ಲೂ ಬೀದಿ ಎಳೆಯಕ್ಕೆ ನಾವು ಸಿದ್ಧವಾಗಿರ್ತೀವಿ. ಒಳ ಮೀಸಲಾತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಒಳ ಮೀಸಲಾತಿ ಮಾಡಕ್ ಬರೋದಿಲ್ಲ, ನೀವು ರಾಜ್ಯದಲ್ಲಿ ನೀವು ಸಮೀಕ್ಷೆ ಮಾಡಿ ಅದನ್ನ ಅನುಗುಣವಾಗಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಅದನ್ನ ವಿರುದ್ಧವಾಗಿ ಇವ್ರು ಮಾಡಿದ್ದಾರೆ. ಏನು ಈಗಾಗಲೇ ಒಳ ಮೀಸಲಾತಿ ಮಾಡ್ತಕ್ಕಂಥವ್ರು ನಾವು ABC ಅಂತ ಮಾಡಿದಾರಲ್ಲ, ಎ ಅಂತ ಮಾಡಿರ್ತಕ್ಕಂಥವ್ರಿಗೆ ಒಂದು ಯಾವ್ದಾದ್ರು ಒಂದು 100 ಉದ್ಯೋಗಗಳು ಬರ್ದು ಅಂದ್ರೆ 100 ಉದ್ಯೋಗದಲ್ಲಿ ಅವ್ರಿಗೆ 90% ಹೋಗ್ಬಿಡ್ತದೆ. ಇನ್ನು 10 ಉಳಿದ್ರೆ 100 ಜಾತಿ ಇರ್ತದೆ. 101 ಉಪಜಾತಿಯಲ್ಲಿ ನಾವು SC ಸೇರಿದಂತೆ 101 ಜಾತಿ ಇದ್ವಿ. ಒಂದು ಜಾತಿಗೆ 90 ಹೋಗ್ಬಿಟ್ರೆ 10 ನಾವು 100 ಜಾತಿ ಹೇಗೆ ಎತ್ಕೊಳಕ್ಕಾಗುತ್ತೆ? ಆ ರೀತಿ ತೊಂದರೆ ಆಗಿದೆ. ಬಹಳ ದೋಷಗಳಿದೆ, ಅದರಲ್ಲಿ ಬಹಳ ತಪ್ಪುಗಳಿದೆ. ಅದು 2 ತಿಂಗಳಲ್ಲಿ ವರದಿ ಮಾಡಿದ್ದಾರೆ. 2 ತಿಂಗಳಲ್ಲಿ ವರದಿ ಮಾಡಕ್ ಬರಲ್ಲ. ಕನಿಷ್ಠ ಪಕ್ಷ ಈ ವರದಿ ಮಾಡ್ಬೇಕಂದ್ರೆ ಈ 101 ಉಪಜಾತಿಗಳು 101 ಜಾತಿಗಳು ವರದಿ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ 1 ವರ್ಷ ಬೇಕಾಗಿರ್ತದೆ. ಇದು 2 ತಿಂಗಳಲ್ಲಿ ಮಾಡಿದ್ದಾರೆ. ಅದು ಸರಿಯಲ್ಲ, ಮಾಡಿರೋ ಸರಿ ಇಲ್ಲ. ಅದರಿಂದ ನಾವು ಅದನ್ನ ರದ್ದು ಮಾಡ್ಬೇಕು ಅಂತ. ಇಲ್ಲ, ಅದ್ ಹೇಳ್ತಾರೆ, ಅವ್ರು ಹೇಳ್ತಾರೆ.